ನಮಸ್ಕಾರ. ಬಡಕಿಲ ಪ್ರದೀಪ್ ಚಾನಲ್ನ ಹೊಸ ಸರಣಿಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ಇದು 2ನೇ ಸಂಚಿಕೆ. ನಾವಿದನ್ನು ಕಥಾ ಸಂಚಯ ಅಂತ ಕರೆಯೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಆ ಕಥೆಗಳ ಗೊಂಚಲಿನಲ್ಲಿ ಇವತ್ತು ಯಾವ ಕಥೆ ಇದೆ ಅನ್ನೋ ಕುತೂಹಲದೊಂದಿಗೆ ನಮ್ಮ ಪ್ರೀತಿಯ ಶ್ರೀ ಜಗದೀಶ್ ಶರ್ಮಾ ಸಂಪ ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ. ನಮಸ್ತೆ. ಸೊ ಇವತ್ತು ಯಾವ ಕಥೆ ಕೇಳಬಹುದು? ಒಂದು ವೇದದಲ್ಲೊಂದು ಕಥೆ ಇದೆ, ಯಜುರ್ವೇದದಲ್ಲೊಂದು ಕಥೆ ಇದೆ. ಯಜುರ್ವೇದದ ತೈತ್ತಿರಿಯ ಬ್ರಾಹ್ಮಣದಲ್ಲಿ ಆ ಕಥೆ ಬರುತ್ತೆ. ಭರದ್ವಾಜ ಅಂತ ಒಬ್ಬ, ನಾವು ಹಿಂದಿನ ಕಥೆಯಲ್ಲೂ ಒಬ್ಬ ಭರದ್ವಾಜ ಬಂದಿದ್ರು, ಇನ್ನೊಬ್ಬ ಭರದ್ವಾಜ. ಆ ಭರದ್ವಾಜ ಅಲ್ಲ, ಇನ್ನೊಬ್ಬ ಭರದ್ವಾಜ. ಅವನಿಗೇನು ಅಂದರೆ, ಅವನಿಗೆ ಈ ಕಲಿಕೆಯ ಹಸಿವು, ತುಂಬ ಕಲಿಬೇಕು ಅಂತ. ಅವನು ವೇದಾಧ್ಯಯನ ಮಾಡ್ತಾ ಇದ್ದ. ವೇದಾಧ್ಯಯನ ಮಾಡೋದು ಅಂದರೆ ಎಷ್ಟು ಅಂದರೆ, ಕಲಿತಾನೇ ಇದ್ದ, ವೇದವನ್ನು ಕಲಿತಾನೇ ಇದ್ದ. ಕಲಿತಾ ಒಂದು ಇಡೀ ಜೀವನ ಮುಗೀತು. ಆಯುಷ್ಯ ಮುಗೀತು. ಮತ್ತೆ ಹುಟ್ಟು ಬಂದವನಿಗೆ ಆ ಪೂರ್ವಜನ್ಮದ ಇದು ಹಾಗೇ ಇತ್ತು. ಮತ್ತು ಆ ಜನ್ಮದಲ್ಲೂ ಮತ್ತೆ ವೇದಾಧ್ಯಯನ, ಅಲ್ಲಿಂದ ಮುಂದುವರಿಕೆ. ಹಳೇದು ಮುಂದುವರಿಯಿತು. ಮತ್ತೆ ಅದು 12 ವರ್ಷ ವೇದಾಧ್ಯಯನ ಅಂತ ಇದೆ. ಒಂದು ವೇದದ ಅಧ್ಯಯನಕ್ಕೆ, ಒಂದು ಶಾಖೆಯ ಅಧ್ಯಯನಕ್ಕೆ 12ರಿಂದ 14 ವರ್ಷ ಬೇಕು ಅಂತ ಇರೋದು. ಒಂದು ವೇದದ ಒಂದು ಶಾಖೆಗೆ. ವಾವ್. ಓಕೆ. ಅಂತಹ ಸಾವಿರಾರು ಶಾಖೆಗಳು ಇದ್ವು ಆ ಕಾಲದಲ್ಲಿ. ಇವತ್ತು ಅಷ್ಟೊಂದಿಲ್ಲ. ಈಗ ಅದ್ರ ಕೆಲವೇ ಅಂಶಗಳು ಮಾತ್ರ ಇದೆ ಅಂತ ಇದೆ. ಈಗ ಒಂದು 10 ಶಾಖೆಗಳಿವೆ. ಅವತ್ತು ಸಾವಿರಾರು ಶಾಖೆಗಳಿದ್ವು. ಎಲ್ಲ ಕಲಿಬೇಕು ಅಂತ. ಈಗಲೂ ಆರಂಭ ಮಾಡ್ದ. ಒಂದು ಶಾಖೆ ಮುಗೀತು, ಇನ್ನೊಂದು ಶಾಖೆ ಮುಗೀತು, ಬದುಕೆ ಮುಗೀತು. ಮತ್ತೊಮ್ಮೆ ಶಾರ್ಟ್ಕಟ್ ಹುಡುಕ್ಲಿಲ್ಲ. ಅವನು ಶಾರ್ಟ್ಕಟ್ ಹುಡುಕ್ಲಿಲ್ಲ. ಬೇಗ ಬರಬೇಕು ಅಂತ ಅನ್ಕೊಳ್ಳಿಲ್ಲ. ಅದಕ್ಕೆ ಪೂರ್ಣ ವಿರುದ್ಧ. ಇವನು ಪೂರ್ಣ ಸಮಯ ಕೊಡ್ತಾ ಇದ್ದ. ಅಂದರೆ ಏನೂ ಮಾಡಲಿಲ್ಲ ಬದುಕಿನಲ್ಲಿ. ಅವನು ಏನು ಅಂದರೆ ಏನೂ ಮಾಡಲಿಲ್ಲ. ಈಗ ಕಲಿಕೆ ಅಂತ ಅನ್ನೋದಿದೆಯಲ್ಲ, ನಮ್ಗೆ ಯಾವಾಗಲೂ ವಿದ್ಯೆ ಅನ್ನೋದು ಸಾಧನ. ಅಂದರೆ ಅದೊಂದು ಉಪಕರಣ, ಅದನ್ನು ಬಳಸ್ತೀವಿ ನಾವು. ಹೌದು. ಅದು ಅಧ್ಯಾತ್ಮ ವಿದ್ಯೆ ಇರಲಿ ಅಥವಾ ಹೊಟ್ಟೆಪಾಡಿಗೆ ಬೇಕಾಗುವ ವಿದ್ಯೆ ಇರಲಿ, ಯಾವುದೇ ಇದ್ದರೂ ಕೂಡ ಅದನ್ನು ಕಲಿತ ಮೇಲೆ ಅದನ್ನು ಬಳಸಿ ನಾವು ಬದುಕಬೇಕು. ಅದಕ್ಕಾಗಿ ಕಲಿತೀವಿ ನಾವು. ನಿಜ. ಅವನು ಎರಡನೇ ಜನ್ಮ ಇತ್ತಲ್ಲ, ಅಲ್ಲೂ ಹಾಗೆ ಏನೂ ಮಾಡಲೇ ಇಲ್ಲ ಬದುಕಲ್ಲೇ. ಮದುವೆ ಆಗಲಿಲ್ಲ, ಮನೆ ಕಟ್ಟಲಿಲ್ಲ, ಒಂದು ವೃತ್ತಿ ಹುಡ್ಕೊಳ್ಳಿಲ್ಲ, 4 ಜನರ ಜೊತೆ ಬೆರೆಯಲಿಲ್ಲ, 4 ಜನರಿಗೆ ಬದುಕು ಕೊಡಲಿಲ್ಲ. ಇವನು ಏನೂ ಮಾಡ್ಕೊಳ್ಳಿಲ್ಲ. ಇದು ಮುಗೀತು, ಇನ್ನೊಂದು ಕಲಿ, ಇದು ಮುಗೀತು, ಇನ್ನೊಂದು ಕಲಿ ಅಂತ ಹಾಗೇ ಇದ್ದ. ಆ ಕಾಲ ಹೇಗೆ ಅಂದರೆ, ವಿದ್ಯಾರ್ಥಿಗಳಿಗೆ ಬಟ್ಟೆ ಊಟಕ್ಕೆ ಸಮಸ್ಯೆ ಇಲ್ಲದೆ ಇದ್ದ ಕಾಲ ಅದು. ಅಂದರೆ ದೊಡ್ಡ ಗುರುಕುಲಗಳಿರ್ತಿದ್ವು. ಗುರುಕುಲಗಳು ಅಂದರೆ ಒಂದು ಶಾಲೆ ಥರ ಅಲ್ಲ. ಒಬ್ಬ ಕುಲಪತಿ ಒಂದು ಗುರುಕುಲ ನಡೆಸ್ತಾ ಇದ್ದ. ಗುರುಕುಲ ನಡೆಸುವ ಮಹರ್ಷಿಗೆ ಕುಲಪತಿ ಅಂತ ಕರೀತಾ ಇದ್ರು. ಕುಲಪತಿ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಏನು ಅಂದರೆ, 10,000 ಮಕ್ಕಳಿಗೆ ಉಚಿತವಾಗಿ ಊಟ ಕೊಟ್ಟು ಬಟ್ಟೆ ಕೊಟ್ಟು ವಿದ್ಯೆ ಕೊಡೋನು ಕುಲಪತಿ ಅಂತ. ಅಂದರೆ ಒಂದು ಗುರುಕುಲ ಅಂದರೆ ಕನಿಷ್ಠ 10,000 ಜನ ಇರಬೇಕಲ್ಲಿ ಅಂತ. ಅಂತ ಗುರುಕುಲಗಳಿರ್ತಾ ಇದ್ವು. ಅಲ್ಲಿ ಇದರಲ್ಲೂ ಅದೇ ಬರುತ್ತಲ್ಲ, ಈ ಗೋವಿನ ಇದ್ರ ಬಗ್ಗೆ, ಗೋಪಾಲ ಅಲ್ವಾ, ಅದರಲ್ಲೂ ಅದೇ ಥರ ಎಷ್ಟು ಸಾವಿರ ಗೋವುಗಳನ್ನು ಇಟ್ಕೊಂಡ್ರು. ಅದನ್ನು ಮಲ್ಟಿಪಲ್ ಮಾಡಬೇಕು. ಹೌದು. ಹಾಗಾಗಿ ಏನಾಗ್ತಾ ಇತ್ತು ಅಂದರೆ, ಆಹಾರಕ್ಕೆ ಸಮಸ್ಯೆ ಇಲ್ಲ, ಬಟ್ಟೆಗೆ ಸಮಸ್ಯೆ ಇಲ್ಲ, ಕಲಿಯೋಕ್ಕೆ ಸಮಸ್ಯೆ ಇಲ್ಲ. ನಾನು ಅದೇ ಅನ್ಕೋತಾ ಇದ್ದೆ, ಏನು ದುಡಿಯೋದೇ ಹೇಗೆ ಅಂತ. ಅಲ್ಲಿಂದ ಇದು ಮುಗಿದ್ರೆ ಅದನ್ನು ಕಲಿಸೋ ಗುರುಕುಲಕ್ಕೆ ಹೋದರೆ ಅವ್ರು ಅದನ್ನು ಕಲಿಸ್ತಾ ಇದ್ರು, ಇನ್ನೊಂದು ಕಡೆಗೆ ಹೋದರೆ ಅದನ್ನು ಕಲಿಸ್ತಾ ಇದ್ರು. ಆ ಕಾಲ ಒಂದೇನಿತ್ತು ಅಂತ ಅಂದರೆ, ಕಲಿಕೆಗೆ ವಯಸ್ಸು ಅನ್ನೋದು ಒಂದು ಇದರ ಅಂಶ ಆಗಿರಲಿಲ್ಲ. ಈಗ ನಮ್ಮಲ್ಲಿ ವಯಸ್ಸಾದ ಮೇಲೆ ಕಲಿಯೋದು ಅನ್ನೋದು ಒಂದು ಭಾಳ ಇದ್ರ ವಿಷಯ ನಮಗೆ. ಆಮೇಲೆಲ್ಲ ಏನು ವಿಶಿಷ್ಟ ಅಥವಾ ವಿಚಿತ್ರ. ವಿಚಿತ್ರ. ಅದಕ್ಕೆ 60 ವರ್ಷಕ್ಕೆ SSLC ಪರೀಕ್ಷೆ ಬರೆದ್ರು ಅಂತ ಪೇಪರಲ್ಲಿ, ಟಿವಿಯಲ್ಲಿ ಅದೊಂದು ಬ್ರೇಕಿಂಗ್ ನ್ಯೂಸ್ ಆಗುತ್ತೆ. ಮಗನ ಜೊತೆಗೆ ಅಪ್ಪ ಅಮ್ಮ ಇದು ಅವಾಗ ನೋಡ್ತಾ ಇರ್ತೀವಿ. ಇದು ಅವತ್ತಿಗೆ ವಿಶೇಷ ಇರಲಿಲ್ಲ. ಯಾರು ಯಾವಾಗ ಬೇಕಾದ್ರೂ ಕಲಿತಾ ಇದ್ರು. ಬದುಕು ಮಾಡ್ತಾ ಇದ್ದವರು ಮತ್ತೆ ಹೋಗಿ ಇನ್ನೊಂದೇನೋ ಕಲ್ತ್ಕೊಂಡ್ ಬರ್ತಾ ಇದ್ರು. ಹಾಗೆ ಅವಕಾಶ ಇರ್ತಾ ಇತ್ತು. ಅಂದ್ರೆ ವಯಸ್ಸಾದವರು ಕಲಿತಾ ಇದ್ರು, ಎಲ್ಲರೂ ಕಲಿತಾ ಇದ್ರು.
ಈ ಕಲಿಕೆ ಅಂತ ಅನ್ನೋದು ಆ ಕಾಲದಲ್ಲಿ ಒಂದು ಬಹಳ ಇದ್ರ ವಿಷಯ, ಅದು ಅಂದರೆ ನಿರಂತರತೆಯ ವಿಷಯ ಅದು. ಸರಿ, ಇವನು 2ನೇ ಜನ್ಮದಲ್ಲೂ ವೇದ ಕಲಿತಾನೇ ಹೋದ. 2ನೇ ಜನ್ಮನೂ ಮುಗೀತು. ಮತ್ತು 3ನೇ ಜನ್ಮ ಹುಟ್ಟುಕೊಂಡ. ಪೂರ್ವಜನ್ಮದ ನೆನಪಿತ್ತು, ಪೂರ್ವಜನ್ಮದ ವಾಸನೆ ಅಂತ ಕರಿತೀವಿ. ಪೂರ್ವಜನ್ಮದ ನೆನಪಿತ್ತು. ನಮಗೆ ನೆನಪಿರೋಲ್ಲ, ಜನ್ಮಾಂತರದ ನೆನಪಿರೋಲ್ಲ, ಎಲ್ಲೋ ಅಪ್ಪಿತಪ್ಪಿ ಕೆಲವೊಂದು ಇರೋದು ವಿಶೇಷ. ಯಾರದ್ದು ಕೆಲವು ಕಥೆಗಳು ಬರುತ್ತೆ. ನೆನಪಿರೋಲ್ಲ, ನೆನಪಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸತ್ತೆ. ಆದರೆ ನೆನಪಿಲ್ಲದೆ ಇರೋದೇ ಒಳ್ಳೇದು ಒಂದು ರೀತಿ ಅಲ್ಲ, ಎಲ್ಲ ರೀತಿ ಅಲ್ಲ. ಇಲ್ಲಿ ಒಂದು ಗಂಡ, ಒಂದು ಹೆಂಡತಿ, ಒಂದು ಗೆಳೆಯ, ಒಂದು ಇದು, ಇವ್ರು ಮಾಡಿದ್ದ ಮೋಸ, ಇವ್ರು ಮಾಡಿದ ಪೆಟ್ಟೆ ಸಹಿಸ್ಕೊಳಕ್ ಇಟ್ಕೊಳ್ಳೋಕೆ ಕಷ್ಟ. ಅವನ ಅವತ್ತು ಹಂಗಂದ, ಇವಳು ಇವತ್ತು ಹಿಂಗಂದ್ಲು ಅಂತ ಅದೇ ಮುಗಿಯಲ್ಲ. ಇನ್ನು 10 ಜನ್ಮದ ಗಂಡನೋ 10 ಜನ್ಮದ ಹೆಂಡ್ತಿನೋ ನೆನಪಾದ್ರೆ, ಅವ್ರ ಬದುಕಲ್ಲಿ ಅವರಿಂದ ತನಗೆ ಇಂತಿಂಥ ಕಷ್ಟ ಆಯ್ತು ನೆನಪಾದ್ರೆ ಯಾರೂ ಸುಖವಾಗಿರಲ್ಲ. ಹಂಗಾಗಿ ಪೂರ್ವಜನ್ಮದ ನೆನಪಿರಬಾರ್ದು. ದೇವ್ರು ಒಳ್ಳೆ ಕೆಲಸ ಮಾಡಿದ್ದಾನೆ. ಹ್ಯಾವಿಂಗ್ ಅ ಗುಡ್ ಮೆಮೊರಿ ಇಸ್ ಅಂದ್ರೆ ಅದು ಬೂನ್ ಅಂಡ್ ಆಲ್ಸೋ ಅ ಬೇನ್ ಅಂತಾರಲ್ಲ, ಅದು ಕರ್ಸ್ ಕೂಡ ಅಂತ. ಹೌದೌದು. ನೆನಪಿಟ್ಕೊಳ್ಳೋದು ಕೂಡ ಹೌದು. ವರ ಹೇಗೋ ಶಾಪ ಅಂದ್ರೆ ಮರೆತ್ರೆ ಮಾತ್ರ ಮುಂದೆ ಹೋಗೋಕ್ಕಾಗತ್ತೆ, ಮರಿದೇ ಇದ್ರೆ ನಾವು ನಿಂಚಾಗದಲ್ಲೇ ಇರ್ತೀವಿ. ಅದೇ ಹಿಡ್ಕೊಂಡಿರುತ್ತೆ ನಮ್ಮನ್ನು. ಒಂದು ಕೊರಗ್ತಾ ಇರ್ತೀವಿ, ಅಥವಾ ನಾವು ಭೂತಕಾಲದಲ್ಲಿ ಇರ್ತೀವಿ, ವರ್ತಮಾನದಲ್ಲಿರಲ್ಲ, ಭವಿಷ್ಯಕ್ಕೆ ಹೋಗಲ್ಲ. ಸಹಜವಾಗಿ ಮನುಷ್ಯ ಇವತ್ತು ಕೂಡ ನೆನಪಲ್ಲೇ ಬದುಕ್ತೀವಿ. ನಾವು ನಿನ್ನೆ ಬದುಕ್ತಾ ಇರ್ತೀವಿ, ಇವತ್ತು ಬದುಕೋಲ್ಲ. ಅಂದ್ರೆ ಇವತ್ತು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗಿದವರೆಗೆ ನಮ್ಮ ಮನಸ್ಸಿನಲ್ಲಿ ಬಂದ ಯೋಚನೆಗಳು ಅಂತ ಒಂದು ಪಟ್ಟಿ ಮಾಡಿದ್ರೆ, ಯಾವುದೋ ನಾವೇ ಎಂಗೇಜ್ ಆದರೆ, ನಾವೇ ಬ್ಯುಸಿ ಆದರೆ ಬೇರೆ ಯೋಚನೆ ಬರಲ್ಲ, ಇವತ್ತಿನ ಮಾತ್ರ ಬರುತ್ತೆ. ಒಂದಿನ ಸುಮ್ಮನೆ ಕೂತ್ಕೊಂಡ್ರೆ ನಮಗೆ ಭವಿಷ್ಯದ ಯೋಚನೆ ಬಂದಿರೋಲ್ಲ, ವರ್ತಮಾನದ ಯೋಚನೆನೂ ಬಂದಿರೋದಿಲ್ಲ. ನಾವು ನಿನ್ನೆನೇ ಯೋಚನೆ ಮಾಡ್ತಾ ಇರ್ತೀವಿ ಬೈ ಡಿಫಾಲ್ಟ್. ಎಲ್ಲ ಮನುಷ್ಯ ಇರೋದೇ ಹಾಗೆ. ಅದು ಅವನು ಭೂತಕಾಲದಲ್ಲಿ ಬದುಕೋಕೆ ಇಷ್ಟಪಡ್ತಾನೆ. ಅದಕ್ಕೇನೆ ನೆನಪು ಅನ್ನೋದನ್ನ ಅದು ಮರೆಸೋ ಕೆಲಸವನ್ನು ಸೃಷ್ಟಿ ಮಾಡುತ್ತೆ. ಅದು ದೊಡ್ಡ ವರ, ಅದು ನಿಜವಾಗಿ. ಅಂದರೆ ಮರೆಯೋದಿದೆಯಲ್ಲ, ಅದೇ ದೊಡ್ಡ ವರ. ಮತ್ತು ಅದರಲ್ಲೊಂದು ಸಮಸ್ಯೆ ಏನಂದರೆ, ಈ ನೆನಪಿಟ್ಟುಕೊಳ್ಳೋದು ಅನ್ನೋದಿದೆಯಲ್ಲ, ಅದಕ್ಕೆ ಒಂದು ಇದಿದೆ, ಕ್ರಿಯೆಗಳಿವೆ. ಈಗ ಇದನ್ನು ನೆನಪಿಟ್ಟುಕೊಳ್ಳಬೇಕು ಅಂದರೆ ನಾನೇನೋ ಅದಕ್ಕೆ ತಂತ್ರ ಮಾಡ್ಬೋದು, ಟ್ರಿಕ್ ಮಾಡ್ಬೋದು, ಪದೇ ಪದೇ ಅದನ್ನು ಓದ್ಬೋದು. ಹೀಗೆಲ್ಲ ನೆನಪು ಇಟ್ಟುಕೊಳ್ಳೋದಕ್ಕೆ ವಿಧಾನಗಳಿವೆ. ಮರೆಯೋಕೆ ವಿಧಾನ ಇಲ್ಲ ಜಗತ್ತಿನಲ್ಲಿ. ಅದೇ ಮರೆತೋಗ್ಬೇಕು, ಅದೇ ಕಷ್ಟ. ಈಗ ಕಷ್ಟದಲ್ಲಿದ್ದವರಿಗೆ ಅದು ಮರೆತು ಬಿಡು ಅಂತಾರೆ ಹೋಗಿ. ಅದು ಇನ್ನಷ್ಟು ನೆನಪಿಸುತ್ತೆ. ಹೌದು, ಯಾರೋ ಹತ್ತಿರದವ್ರು ಸತ್ತಿದ್ದಾರೆ, ಏನೋ ನೋವಾಗಿದೆ, ನಷ್ಟ ಆಗಿದೆ, ಅದು ಮರೆತು ಬಿಡೋಕೆ ಯಾವುದೇ ಒಂದು ಕ್ರಮ ಇಲ್ಲ, ಅದಕ್ಕೆ ಔಷಧ ಇಲ್ಲ. ಹಾಗಾಗಿ ಮರೆವು ತಾನೇ ಬಂತು ಅಂದರೆ ದೇವರು ಅನುಗ್ರಹ ಮಾಡ್ದ ಅಂತ ಅನ್ಕೊಂಡು ಖುಷಿಯಾಗಿರಬೇಕು. ಆದರೆ ವಿದ್ಯೆ ಮುಂದುವರಿಯತ್ತೆ ಅಂತ ಹೇಳ್ತಾರೆ. ಈಗ ಇವನಿಗೇನು 2 ಜನ್ಮ ಆದ್ಮೇಲೆ ವಿದ್ಯೆ ಮುಂದುವರಿತಲ್ಲ, ಹಿಂದಿನ ಜನ್ಮದಲ್ಲಿ ಕಲಿತ ವಿದ್ಯೆ ಮುಂದುವರೆದಿರತ್ತೆ ಅಂತ ಹೇಳ್ತಾರೆ. ಆಗ ಬಂದ ಸ್ಕಿಲ್ ಇದೆಯಲ್ಲ, ಕೌಶಲ ಇದೆಯಲ್ಲ, ಸಾಮರ್ಥ್ಯ, ಅದು ಜನ್ಮಾಂತರಕ್ಕೆ ಮುಂದುವರಿಯತ್ತೆ ಅಂತ. ಅಂಶಗಳಲ್ಲ, ಜಾಸ್ತಿನೇ. ಅದು ನಮ್ಗೆ ಗೊತ್ತಾಗತ್ತೆ. ಏನು ಅಂದರೆ, ಯಾವುದೋ ಕ್ಷೇತ್ರದ, ಈಗ ಯಾವುದೋ ಹಿಡ್ಕೊಂಡು ಹೊರಟಿರ್ತೀವಿ, ಏನೋ ಆಗಿರ್ತೀವಿ, ಆದರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ನಾವು ಬಹಳ ಸೊಗಸಾಗಿ ಮಾಡಿಬಿಡ್ತೀವಿ. ನಿಜ. ಅದು ನಾವು ಕಲ್ತಿದ್ದಲ್ಲ. ಈಗ ಉದಾಹರಣೆಗೆ ಕೆಲವರು 3-4 ವರ್ಷದಲ್ಲಿ ಚೆನ್ನಾಗಿ ಹಾಡ್ತಾರೆ, ಕುಣಿತಾರೆ. 3-4 ವರ್ಷ ಅಂತಲ್ಲ, ನಾವು ಟೈಮೇ ತಗೊಳ್ಳಿಬೇಕಾದ್ರೆ. ಉದಾಹರಣೆಗೆ ನನಗೆ ಚೆನ್ನಾಗಿ ಮಾತಾಡಕ್ ಬರತ್ತೆ ಅಂತ ಇದೆ ನನಗೀಗ. ಈಗ ಎಷ್ಟು ಚೆನ್ನಾಗಿ ಮಾತಾಡೋದನ್ನ ಹೆಂಗ್ ಕಲ್ತ್ರಿ ನನ್ನ ಹತ್ರ ಕೇಳಿದ್ರೆ, ನಾನು ಕಲ್ತಿಲ್ಲಪ್ಪ ಇದನ್ನ. ನಾನು ಭಾಷಣ ಮಾಡುವುದು ಹೇಗೆ ಅಂತ ನಾನು ಕೋರ್ಸಿಗೆ ಹೋಗಿಲ್ಲ, ನಾನು ಪ್ರವಚನ ಮಾಡುವುದು ಹೇಗೆ ಅಂತ ನನ್ಗೆ ಯಾರು ಹೇಳ್ಕೊಟ್ಟಿಲ್ಲ. ಬೈ ಬರ್ತ್ ಅಂತ ಹೇಳ್ತೀವಲ್ಲ, ನನಗೆ ಬಂದಿದೆ ಇದು. ಒಂದು ವಿಷಯವನ್ನ ಹೀಗೆ ಹೇಳೋಕ್ ಬರುತ್ತೆ ನನಗೆ. ಎಲ್ಲಿಂದ ಬಂತು ಅಂದ್ರೆ, ಇದು ಜನ್ಮಾಂತರದ ಯಾವುದೋ ಒಂದು ಅಭ್ಯಾಸ ಕೆಲಸ ಮಾಡಿದೆ ಅಂತ. ಈ ತರ ಪ್ರತಿ ವ್ಯಕ್ತಿಯಲ್ಲೂ ವಾಯ್ಸ್ ಓವರ್ ಅದ್ ಹೆಂಗ್ ಬಂತದು ನಂಗೆ ಗೊತ್ತಿಲ್ಲ. ನಿಮ್ಮ ವಾಯ್ಸ್ ಓವರ್ ಒಂದು ಏರಿಳಿತ ಇದೆಯಲ್ಲ, ಇದೆಲ್ಲ ಹೋಗಿ ಕಲ್ತಿದ್ದಲ್ಲ. ನೋ ಐಡಿಯಾ. ಇದು ಹೇಳೋದು ಇದು ಸ್ಕಿಲ್. ಈ ಸ್ಕಿಲ್ ಎಲ್ಲಿಂದ ಬಂತು ಅಂದ್ರೆ ತನ್ನಷ್ಟಕ್ಕೆ ಬಂತು. ಬರಲ್ಲ, ಈ ಸ್ಕಿಲ್ ಬರಲ್ಲ ನಮ್ಗೆ ಸುಲಭ ಅಂತ ಅನ್ಸುತ್ತೆ. ಅದಕ್ಕೆ ಅದು ತುಂಬಾ ಜನಪದೀಯ ಅಂತ ಹೇಳ್ಬಿಡ್ತೀನಿ. ಈ ತರ ಎಲ್ಲ ಮನುಷ್ಯನಲ್ಲೂ ಒಂದಕ್ಕಿಂತ ಹೆಚ್ಚು ಸಾಮರ್ಥ್ಯಗಳು ಏನೋ ಇರುತ್ತಲ್ಲ, ಹಿಂದಿಂದ ಬಂದಿರತ್ತೆ ಅನ್ನೋದು ನಂಬಿಕೆ. ವಿಜ್ಞಾನ ಇನ್ನೂ ಅದನ್ನು ಪ್ರೂವ್ ಮಾಡಿಲ್ಲ, ಹಾಗಾಗಿ ಅವರು ಅದನ್ನೇನು ಒಪ್ತಾ ಇಲ್ಲ. ಇವನಿಗಂತೂ ಭರದ್ವಾಜನಿಗಂತೂ ಬಂತು ಅಂತ ವೇದ ಹೇಳತ್ತೆ. 3ನೇ ಜನ್ಮ ಆಯ್ತು. ಈಗ ಈ 3ನೇ ಜನ್ಮ ಆದರೂ ಏನಾದರೂ ಬೇರೆ ಮಾಡಬೇಕಿತ್ತಲ್ವಾ? ಇಲ್ಲ. ಮತ್ತೆ ವೇದ ಓದೋದಕ್ಕೆ ಆರಂಭ ಮಾಡ್ದ. ಆಯ್ತು, 10 ವರ್ಷ ಆಯ್ತು, 20 ವರ್ಷ ಆಯ್ತು, 30 ವರ್ಷ ಆಯ್ತು, 40 ವರ್ಷ ಆಯಿತು, ಹೋಗ್ತಾ ಇದೆ. ಅದು ಏನು 120 ವರ್ಷದ ಪೂರ್ಣಾಯುಷ್ಯಗಳು 3 ಒಂದು. ಮಧ್ಯದಲ್ಲೇನು ಅವನು ಇದಾಗಲಿಲ್ಲ. ಅಂದರೆ ಒಂದು 360 ವರ್ಷ ಕಲ್ತ ಅಂತ ಲೆಕ್ಕ. ಈ 3ನೇ ಜನ್ಮ ಮುಗಿತಾ ಇತ್ತು. ಇದನ್ನು ಇಂದ್ರ ನೋಡ್ತಾ ಇದ್ದ. ಏನು ಕಥೆ ಒಂದೊಬ್ಬಂದು ಅಂತ.
ನಾವೇನೋ ಮಾಡ್ತಾ ಇರ್ತೀವಲ್ಲ ಮೇಲ್ಕುಳಿದ ದೇವ್ರು ನೋಡ್ತಾ ಇರ್ತಾನೆ, ಅವನು ಏನು ಮಾಡ್ತಾ ಇದ್ದಾನೆ ಅಂತ. ಅವನೆಲ್ಲೋ ಬಂದು ಎಚ್ಚರಿಕೆ ಕೊಡ್ತಾನೆ ನಮ್ಮನ್ನ, ನಾ ಏನು ಮಾಡ್ತಾ ಇದೀಯ ಅಂತ. ನಮಗದು ಗುರ್ಸೋಕೆ ಬರಲ್ಲ. ಅವ್ನು ಸ್ವತಃ ಬಂದಿಲ್ವಲ್ಲ, ಶಂಖಚಕ್ರ ಎಲ್ಲ ಹಿಡ್ಕೊಂಡ್ ಬಂದಿಲ್ವಲ್ಲ, ಅವನು ಗೊತ್ತಾಗಲ್ಲ. ನಾವು ಹೋಗ್ತಾ ಇರೋ ದಾರಿಯನ್ನು ಅವನ್ನೆಲ್ಲೋ ಒಂದು ಕಡೆ ಪ್ರಶ್ನಿಸ್ತಾನೆ ಯಾವುದರೋ ಮೂಲಕ. ಒಂದ್ಸಲ ನಿಂತು ಹಿಂದೆ ನಾನು ಹೋಗ್ತಾ ಇರೋ ದಾರಿ ಸರಿ ಇದೆಯಾ ನೋಡ್ಕೋಬೇಕು. ಅವಾಗ ನಾವು ನೋಡ್ಕೊಳ್ಳಲ್ಲ. ಸರಿ, ಇಲ್ಲಿ ಇಂದ್ರನೇ ಬಂದಿದ್ದ, ಅವನಿಗೆ ಸಮಸ್ಯೆ ಆಗಿಲ್ಲ. ಬಂದು ಕೇಳ್ದ ಅವನಿಗೆ, ಈಗ 3 ಜನ್ಮ ಅಂತೂ ಕಳೆದಿದೆಯಾ, ಇದಾದ್ಮೇಲೆ ಹಿಂಗೆ 4ನೇ ಇನ್ನೊಂದು ಜನ್ಮ ಬಂದೇ ಬರುತ್ತಲ್ಲ, ಏನು ಮಾಡ್ತೀಯ ಅವಾಗ ಅಂತ ಕೇಳ್ದ. ಅವನು ಹೇಳ್ದ, ವೇದಾಧ್ಯಯನ ಮಾಡ್ತೀನಿ ಅಂದ. ಅವನು ಎಕ್ಸ್ಪೆಕ್ಟೆಡ್ ಗೊತ್ತಿತ್ತು ಇಂದ್ರನಿಗೆ, ಅವನು ಅದಕ್ಕೆ ಬಂದಿದ್ದು. ಇಂದ್ರ ನನಗೆ 3 ಪರ್ವತ ತೋರಿಸಿದಂತೆ, ದೊಡ್ಡ 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 ಪರ್ವತಗಳು 3 ಪರ್ವತಕ್ಕೆ ಇಂದ್ರ ಹೋಗಿ ಒಂದೊಂದು ಪರ್ವತದಿಂದ ಒಂದೊಂದು ಮುಷ್ಟಿ ಮಣ್ಣು ತಂದನಂತೆ. ಮಣ್ಣು ತಂದು ಅವನ ಮುಂದೆ ಹಾಕಿ ಹೇಳ್ದಂತೆ, ನೋಡು 3 ಜನ್ಮ ಕಲ್ತಿಯಲ್ಲ, ಇಷ್ಟೇ ನೀನು ಕಲ್ತಿದ್ದು, ಅಷ್ಟಿದೆ ಇನ್ನು, ಅಷ್ಟಿದೆ. ಅಂದರೆ ಇಂದ್ರ ಹೇಳಿದ್ದೇನು ಅಂದರೆ, ನಾವು ಹಿಂದಿನ ಕಥೆಯಲ್ಲಿ ನೋಡಿದ್ವಲ್ಲ, ಬೇಗ ಕಲಿಬೇಕು ಅಂತ ಅಂದ್ಕೊಂಡು ಎಲ್ಲಿಗೋ ಹೋಗ್ತೀನಿ ಅಂತ. ಹಾಗೆ ಎಲ್ಲ ಕಲಿಬೇಕು ಅಂತ ಹೊರಡಬಾರದು ಅಂತ ಒಂದು ವೇದ ಪಾಠ ಹೇಳುತ್ತೆ. ಕಲಿಕೆಗೆ ಇಷ್ಟು ಒತ್ತು ಕೊಟ್ಟು ಅದೇ ವೇದವನ್ನು ಕಲೀರಿ ಅಂತ ಹೇಳುವ ವೇದವೇ ಹೀಗೆ ಹೋಗಬಾರ್ದು ಅಂತ. ಅಂದರೆ ಉದ್ದೇಶವಿಲ್ಲದೆ, ಪ್ರಯೋಜನ ಇಲ್ಲದೆ, ಏನಾಗಬೇಕು ಅಂತ ಇಲ್ಲದೆ ಕಲಿತೀನಿ 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 ಅಂತ ಒಂದು ಹೋಗಬಾರ್ದು ಅಂತ. ಈಗ ಸರ್ವಜ್ಞನ ಆಗಬೇಕು ಅಂತ ಹೊರಡೋದಿದೆಯಲ್ಲ, ಅದು ನಾನ್ಸೆನ್ಸ್ ಅಂತ. ಸೆನ್ಸ್ ಇಲ್ಲ ಅಲ್ಲಿ ಅಂತ. ಯಾಕೆ ಆಗ್ತೀಯಾ ಅಂತ ನಮ್ಗೆ ಅದೊಂದು ಭ್ರಮೆ ಇರುತ್ತೆ. ತುಂಬ ಜನಕ್ಕೆ ಆ ಥರ ಭ್ರಮೆ ಇದೆ. ಅಂದರೆ ಅದು ಗೊತ್ತು, ಇದು ಗೊತ್ತು, ಇದು ಗೊತ್ತು ಅಂತ ಆದರೆ ನಾನೇನೋ ಒಂದು ಅಂತ ನೀವು ಯಾವ ವಿಷಯ ಕೊಟ್ಟರು ನಾನು ಮಾತಾಡ್ತೀನಿ ಅಂತ ಅಂದರೆ ಏನೋ ದೊಡ್ಡದು ಅಂತ. ಯಾವ ವಿಷಯ ಕೊಟ್ಟರು ಮಾತಾಡ್ತೀನಿ ಅಂತ ಅನ್ನೋದೇನು ದೊಡ್ಡದಲ್ಲ ಅಂತ. ನೀ ಅದಕ್ಕೆ ಹೋಗಬೇಕಾಗಿಲ್ಲ ಅಂತ. ನಿಂದು ಒಂದು ವಿಷಯ ಯಾವುದೋ ಅಂತ ಇಟ್ಕೋ, ನೀನು ಅದರಲ್ಲಿ ನೀನು ತಳದವರೆಗೆ ಹೋಗು, ಆಳಕ್ಕೆ ಹೋಗು. ಅಂದರೆ ಡೆಪ್ತ್ ಇರಲಿ ನಿನಗೆ ಅದರಲ್ಲಿ ಅಂತ. ಅದು ಬಿಟ್ಟು ನೀನು ಹೀಗೆ ಹೋದರೆ ನೀನು ಕಲ್ತಿದ್ದು ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ ಅನ್ನೋದು ಒಂದು. ಆದರೆ ಕಲ್ತು ಏನು ಮಾಡ್ತೀಯ ಅಂತ ಈ ಪ್ರಶ್ನೆ ಇರೋದೇ ಹಾಗಲ್ವಾ, ಕಲ್ತು ಏನು ಮಾಡ್ತೀಯ ಅಂತ. ಅವನು ತಪಸ್ಸು ಮಾಡಿಲ್ಲ, ವೇದ ಕಲ್ತ ಅಥವಾ ನನಗೆ ಲೌಕಿಕ ಬದುಕು ಬೇಡ ತಪಸ್ಸು ಮಾಡ್ತೀನಿ ಅಂತ ಹೋದ್ನ, ತಪಸ್ಸು ಅಲ್ಲ, ಅದಾದ್ರೂ ಒಂದು ಉದ್ದೇಶ ಅಂತ ಹೇಳಿ, ಅದು ಉದ್ದೇಶನೇ. ಅಧ್ಯಾತ್ಮಕ್ಕೆ ಹೋದ ಅವನು, ಆತ್ಮಜ್ಞಾನ ಪಡ್ಕೊಳ್ತೀನಿ ಅಂತ ಹೋದ, ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೋತೀನಿ ಅಂತ ಹೋದ ವಿದ್ಯೆಯಿಂದ, ಅದೊಂದು ದಾರಿ. ಇಲ್ಲ ಲೌಕಿಕದಲ್ಲಿ ಏನೋ ನಾನು ಹೆಸರು ತಗೋತೀನಿ ಅಂತ ಹೋದ, ಒಬ್ಬ ಸಂಪತ್ತು ಮಾಡ್ತೀನಿ ಅಂತ ಹೋದ, ಒಬ್ಬ ರಾಜನಾಗ್ತೀನಿ ಅಂತ ಹೋದ, ಏನು ಬೇಕಿದ್ರೂ ಆಗು, ಅದರಿಂದ ನಿನಗೇನೋ ಒಂದು ಆಗಬೇಕು ಅದಕ್ಕೆ ಅಂತ. ಅದು ಇಲ್ಲದ ಒಂದಿದೆಯಲ್ಲ, ಉದ್ದೇಶವೇ ಇಲ್ಲದೆ ಹೋಗ್ತಾ ಇರೋದು ಅಂತ ಇದೆಯಲ್ಲ, ಅದೊಂದು ಅರ್ಥಹೀನ ಕ್ರಿಯೆ ಅಂತ. 2 ಅಂಶಗಳಿವೆ ಇದರಲ್ಲಿ. ನೀನು ಯಾವುದೋ ಒಂದನ್ನು ಹೀಗೆ ಅಂತ ಹೋಗಬೇಡ ಅಂತ. ಎರಡನೆಯದ್ದು, ಈ ಸರ್ವಜ್ಞನಾಗಬೇಕು ಅನ್ನೋದಿದೆಯಲ್ಲ, ಈ ಸರ್ವ ಅಂತ ಹಿಂದೊಂದು ಸೇರ್ಕೊಳ್ಳೋದೆಲ್ಲ ಇದೆಯಲ್ಲ, ಅದೆಲ್ಲ ಅಪಾಯಕಾರಿಯಾದದ್ದು ಅಂತ. ಅಂದರೆ ನಾನು ಇದಕ್ಕೆ, ನಾನು ಇಷ್ಟು ಅಂತ ಒಂದು ನಿರ್ದಿಷ್ಟ ಚೌಕಟ್ಟಲ್ಲೇ ನಮ್ಮ ಬದುಕಿರಬೇಕು. ಅದು ಆ ಚೌಕಟ್ಟನ್ನು ಮೀರಿ ಏನೋ ಆಗ್ತೀನಿ ಅಂತ. ಯಾರೋ ಈಗ ನನಗೆ ದೀರ್ಘಾಯುಷ್ಯ ಕೊಡು ಅಂತ ರಾಕ್ಷಸರು ವರ ಕೇಳಿದ ಕಥೆಗಳು ಬರ್ತವೆ. ಚಿರಂಜೀವಿ ಮಾಡಿಬಿಡು ನನ್ನ ಅಂತ. ಇಲ್ಲ ಅಂತ. ಸೃಷ್ಟಿ ಏನು ಅಂತ ಕೇಳಿದ್ರೆ ನಿಂಗೆ ಎಲ್ಲದಕ್ಕೂ ಚೌಕಟ್ಟಿದೆ. ಆಯುಷ್ಯಕ್ಕೂ ಚೌಕಟ್ಟಿದೆ, ನಿನ್ನ ಐಶ್ವರ್ಯಕ್ಕೂ ಚೌಕಟ್ಟಿದೆ, ನಿನ್ನ ಅಧಿಕಾರಕ್ಕೂ ಚೌಕಟ್ಟಿದೆ, ನಿನ್ನ ಸಾಮರ್ಥ್ಯಕ್ಕೂ ಚೌಕಟ್ಟಿದೆ. ಹಾಗೆ ಕಲಿಕೆ ಅಂತ ಬಂದಾಗ ಕೂಡ ಅಸೀಮಿತ ಅಂತ ಅನ್ನೋದು ಯಾವುದೂ ಇಲ್ವಾ? ಅಸೀಮಿತ ಅಂತ ಅನ್ನೋದು ಯಾವುದು ಅಂದರೆ ಅದು ಅಧ್ಯಾತ್ಮ ಒಂದೇ ಅಸೀಮಿತ, ಅದಲ್ಲದೆ ಇದ್ದಿದ್ದೆಲ್ಲ ಸೀಮಿತನೇ ಅಂತ. ಅಧ್ಯಾತ್ಮದಲ್ಲಿ ಹೋಗಿ ಜೀವ ಪರಮಾತ್ಮ ಒಂದಾಗೋದು ಮೋಕ್ಷ ಅಂತ ಬರುತ್ತಲ್ಲ, ಅದನ್ನು ಹೊರತುಪಡಿಸಿ ಮತ್ತೆ ಯಾವುದೇ ಇದ್ರೂ ಅದಕ್ಕೆ ಸೀಮಿತತೆ ಇದೆ, ಅದೊಂದು ಮಾತ್ರ ಅಂತ. ಅದಕ್ಕೇನೆ ನಿನಗೆ ಅಸೀಮವಾದದ್ದು ಬೇಕು ಅಂದರೆ ನೀನು ಮೋಕ್ಷಕ್ಕೆ ಹುಡುಕು ಅಂತಲೇ ಹೇಳ್ತಾರೆ. ಅದಲ್ಲ ಅಂದರೆ ಒಂದು ಚೌಕಟ್ಟು ಹಾಕೊಂಡು ಬದುಕು ಅಂತ. ಹಾಗೆ ಕಲಿಕೆ ವಿಷಯ ಕೂಡ ಎಚ್ಚರಿಕೆಯನ್ನು ಕೊಡುತ್ತೆ ವೇದ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ ವೇದ ತನ್ನನ್ನೇ ಇಷ್ಟು 3 ಜನ್ಮ ಓದಿದ ಒಬ್ಬನನ್ನು ಹಾಗೆ ಮಾಡಬಾರ್ದಾಗಿತ್ತು ಅಂತ ಹೇಳುತ್ತೆ ಅಂತ. ಹಾಗೆ ಮಾಡಬಾರ್ದಾಗಿತ್ತು ಅಂತ ಹೇಳುತ್ತೆ. ಅಂದರೆ ಈಗ ಔಷಧದ ಬಾಟ್ಲಲ್ಲೋ ಅಥವಾ ಟ್ಯಾಬ್ಲೆಟ್ಸಲ್ಲೋ ಎಷ್ಟು ತಗೋಬೇಕು ಅಂತ ಒಂದಿರತ್ತಲ್ವ, ಅದು ಔಷಧ ಹೌದು ಅಂತ ಡೋಸೇಜ್ ಹೆಚ್ಚಾದರೆ ಏನಾಗುತ್ತೆ ಅಂತ. ಮನುಷ್ಯ ಸಾಯ್ಬೋದು ಡೋಸೇಜ್ ಹೆಚ್ಚಾದರೆ, ಎಲ್ಲಿವರೆಗೆ ಹೋಗ್ಬೋದು ಅಂದರೆ ಅಂತ. ಹಾಗಾಗಿ ಎಲ್ಲ ವಿಷಯಕ್ಕೂ ಡೋಸೇಜ್ ಎಷ್ಟು ಅಂತ ಇದೆ. ಗ್ಯಾಪ್ ಏನು? ವೇದವನ್ನು ಸಂಪೂರ್ಣವಾಗಿ ಕಲಿಬಾರ್ದು. ಒಂದು ವೇದ ಅಂತ ಅವನ ಶಾಖೆಯನ್ನು ಅವನು ಸಂಪೂರ್ಣವಾಗಿ ಕಲಿಬೇಕು, ಸ್ವಶಾಖ ಅಧ್ಯಯನ. ಬೇರೆ ಶಾಖೆಯನ್ನು ಬೇಕಿದ್ರೆ ಕಲಿಬೋದು, ಅಷ್ಟು ಅಲ್ಲ ಅಂತ. ಈಗ ಅಷ್ಟು ಅಂತ ಹೋದರೆ ಓವರ್ಲೋಡ್ ಮಾಡ್ಕೊಳ್ಬಾರ್ದು. 1000 ಶಾಖೆ ಇತ್ತು ಸಾಮವೇದದಲ್ಲಿ ಅಂತ ಬರುತ್ತೆ.
ಆಯಿತಾ. 101 ಶಾಖೆ ಯಜುರ್ವೇದದಲ್ಲಿ ಇತ್ತು ಅಂತ ಬರುತ್ತೆ, 21 ಶಾಖೆ ಋಗ್ವೇದದಲ್ಲಿ ಇತ್ತು ಅಂತ ಬರುತ್ತೆ. ಇಷ್ಟೆಲ್ಲ ಆಗಿಯೂ ಮತ್ತು ಅನಂತಾವೈ ವೇದಾಹ ಅಂತ ಇಲ್ಲೇ ಇಂದ್ರ ಹೇಳ್ತಾನೆ. ಈಗ ಇದಿಷ್ಟು ಕಂಡುಹಿಡಿದಿದ್ದಾರೆ, ಇಷ್ಟು ಸಿಕ್ಕಿದೆ, ಇನ್ನೂ ಇದೆ ಅಂತ. ವೇದ ಅಂದರೆ ಅರಿವು ಅಂತಲೇ ಅರ್ಥ ಅಲ್ಲಿ, ವೇದ ಅಂದರೆ ಜ್ಞಾನ ಅಂತ ಅರ್ಥ. ಈಗ ಇಷ್ಟು ಜ್ಞಾನದ ಶಾಖೆಗಳನ್ನು, ಜ್ಞಾನದ ವಿಭಾಗಗಳನ್ನು ಕಂಡಿದ್ದಾರೆ, ಇನ್ನೂ ಇದೆ ಪ್ರಪಂಚದ ಜ್ಞಾನ ಅಂತಲೇ ವೇದ ಹೇಳುತ್ತೆ. ಅನಂತಾವೈ ವೇದ ಅಂತ. ಜ್ಞಾನ ಅನ್ನೋದು ಅನಂತ ಅಂತ, ಅದಕ್ಕೊಂದು ಕೊನೆ ಇಲ್ಲ. ಹಾಗಾಗಿ ಈ ಅನಂತವಾದದ್ದನ್ನು ಶೋಧಿಸುವವನು ಯಾರ್ಯಾರೋ ಇರಲಿ, ಅದನ್ನು ಕಲಿಯೋನು ಯಾರ್ಯಾರೋ ಇರಲಿ, ನಾನೊಬ್ಬನೇ ಎಲ್ಲ ಕಲಿತೀನಿ ಅಂತ ಹೋಗಿ ಬದುಕು ಅರ್ಥ ಮಾಡ್ಕೊಳ್ಳೋದಲ್ಲ ಅಂತ. ನನ್ನ ದಾರಿ ಏನು, ನನ್ನ ದಾರಿಗೆ ಏನು ಬೇಕಾಗಿದೆ, ಅದಕ್ಕೆ ನಾನೇನು ತಜ್ಞತೆಯನ್ನು ಗಳಿಸ್ಕೊಳ್ತೀನಿ ಅಂತ ಅನ್ನೋದು ಅಂತ. ನಿಷ್ಕಾರಣೇನ ಷಡಂಗೋ ವೇದೋಧ್ಯೇತವ್ಯೋ ಜ್ಞೇಯಶ್ಚ ಅಂತಲೇ ಮಾತು ಬರುತ್ತೆ. ಅಂದರೆ ವೇದವನ್ನು ಅದರ 6 ಅಂಗಗಳನ್ನು ಉದ್ದೇಶ ಇಲ್ಲದೆ ಕಲಿ ಅಂತ ಬರುತ್ತೆ. ಉದ್ದೇಶ ಇಲ್ಲದೆ ಕಲಿ ಅಂದರೆ ನಿನ್ನ ಶಾಖೆ ಅಂತ ಏನಿದೆಯೋ ಅದನ್ನು ಉದ್ದೇಶ ಇಲ್ಲದೆ ಕಲಿ. ಅಂದರೆ ಅದನ್ನು ನೀವು ಲಾಭ ಪಡಿಸ್ಕೊಳ್ಳೋದಕ್ಕೆ ಬಳಸ್ಕೋಬೇಕು ಅಂತೇನೂ ಇಲ್ಲ. ವೇದ ಕಲಿ ಅಂತ. ಈಗ ಹಿಂದೆ ಎಲ್ಲರೂ ವೇದ ಕಲಿತಿದ್ದು, ರಾಮನೂ ವೇದ ಕಲ್ತಿದ್ದ, ಕೃಷ್ಣನೂ ವೇದ ಕಲ್ತಿದ್ದ. ಹಾಗಂತ ವೇದ ಇಟ್ಕೊಂಡು ವೃತ್ತಿ ಮಾಡಲಿಲ್ಲ ಅವರು. ಅದು ಕಲಿಬೇಕು, ಅದು ಬೇಸಿಕ್. ಅದು ಉಳಿದಂತೆ ಎಲ್ಲ ನನಗಾಗಬೇಕು, ನಾನೇನೋ ಆಗ್ತೀನಿ ಅಂತ ಹೊರಡೋದಿದೆಯಲ್ಲ, ಅದು ಇಲ್ಲಿ ಅರಿವಿಗೆ ಹೇಳುತ್ತೆ. ಎಲ್ಲದಕ್ಕೂ ಬಳಸ್ಬೋದು. ಆದರೆ ಇವತ್ತಿಗೆ ಎಷ್ಟು ಮುಖ್ಯ ಆಗುತ್ತೆ ಅಂದರೆ ಗೂಗಲ್ ಪಾಂಡಿತ್ಯ ಅಂತ ಒಂದು ನಮಗಿದೆಯಲ್ಲ, ವಾಟ್ಸಪ್ ಯೂನಿವರ್ಸಿಟಿ ಅಂತ ಕರಿತೀವಲ್ಲ. ನೀವು ನೋಡಿ, ಯಾರನ್ನ ಕೆಲವರು ಇರ್ತಾರೆ, ನೀವು ಮಾತಾಡಿಸಿ ಎಲ್ಲ ವಿಷಯಕ್ಕೂ ಅವರು ಉತ್ತರ ಕೊಡ್ತಾರೆ. ಅವರು ರಾಜಕಾರಣನೂ ಮಾತಾಡ್ತಾರೆ, ಅವರು ಶಿಕ್ಷಣ ವ್ಯವಸ್ಥೆ ಬಗ್ಗೆನೂ ಮಾತಾಡ್ತಾರೆ, ಅವರು ಸಿನಿಮಾ ಹೆಂಗಿರಬೇಕು ಅಂತಲೂ ಮಾತಾಡ್ತಾರೆ. ಯಾವ ವಿಷಯ ಮಾತಾಡಲ್ಲ ಹೇಳಿ, ಯಾವ ರೋಗಕ್ಕೆ ಬೇಕಿದ್ರೆ ಅವ್ರು ಔಷಧಿ ಕೊಡ್ತಾರೆ. ಪಾಪ ಅವರು MBBS ಮಾಡಿಕೊಂಡು ಒದ್ದಾಡಿ ಸೀಟ್ ತಗೊಂಡು ಮತ್ತು ಅದ್ರಲ್ಲಿ MD ಮಾಡಿ ಅದ್ರಲ್ಲಿ ಸ್ಪೆಷಲೈಸೇಷನ್ ಮಾಡಿ ಮತ್ತೆ ಎಷ್ಟಕ್ಕೂ ಹೋಗ್ತಾರೆ. ಅವರು ಇದು ನಂದಲ್ಲ ಅಂತ ಹೇಳ್ತಾರೆ, ಇದು ನಂಗೆ ಗೊತ್ತಾಗಲ್ಲ ಅಂತ ಆ ಡಾಕ್ಟರ್ ಹೇಳ್ತಾರೆ. ನಮ್ಮ ಗೂಗಲ್ ಪಂಡಿತರು ಮಾತ್ರ ಎಲ್ಲ ರೋಗಕ್ಕೆ ಔಷಧ ಕೊಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ಅಂತ ಬೇಕಂದ್ರೆ ಹೇಳ್ಬಿಡ್ತಾರೆ. ಹೀಗಿದೆಯಲ್ಲ, ಅಂದರೆ ಈ ಥರ ಹೋಗ್ಬಿಡತ್ತೆ ಅದು ಅಂತ. ಅದಕ್ಕೆ ಅಂದರೆ ಅದು ನಂದಲ್ಲ, ಅದಕ್ಕೊಂದು ವ್ಯವಸ್ಥೆ ಇದೆ, ಅದಕ್ಕೊಂದು ವ್ಯಕ್ತಿ ಇದ್ದಾನೆ ಅಂತ. ಹಾಗಾಗಿ ಈ ಕತೆ ಸಣ್ಣ ಕತೆ ಇದು, ಆದರೆ ಇದಕ್ಕೆ ಹರಹು ಬಹಳ, ಇದು ಕೊಡುವ ತಾತ್ವಿಕತೆ ಬಹಳ ದೊಡ್ಡದು. ಅದೇ ಎಷ್ಟನ್ನ ಕಲಿಬೇಕು ಅನ್ನೋ ಅರಿವು ಇದ್ಕೊಂಡು ಮುಂದುವರಿಬೇಕಾಗಿರೋದು, ಒಂದು ಪರಿಧಿಯನ್ನು ಇಟ್ಕೊಂಡು ಮುಂದುವರಿಬೇಕಾಗಿರೋದು ಯಾವತ್ತೂ ಅವಶ್ಯಕತೆ ಇದೆ ಅದಕ್ಕೆ ಅಂತ ಹೇಳ್ತಿದ್ದೀರಾ. ಹೌದು, ನನಗಿಷ್ಟು ಸಾಕು. ನನಗಿಷ್ಟು ಸಾಕು. ಹಾಗಿದ್ರೆ ಈ ಸಂಚಿಕೆಗೂ ಕೂಡ ಇಷ್ಟು ಸಾಕು ಅಂತ ಹೇಳಿ ಥ್ಯಾಂಕ್ ಯು, ನಿಮಗೆ ಧನ್ಯವಾದಗಳು. ಇದು ಈ ಸಂಚಿಕೆಯ ಕಥೆ. ಮುಂದಿನ ಸಂಚಿಕೆಯಲ್ಲಿ ನಮ್ಮ ಕಥಾ ಸಂಚಯದಲ್ಲಿ ಯಾವ ಕಥೆ ಬರುತ್ತೆ ಅನ್ನೋದನ್ನು ಕಾಯ್ತಾ ಇರಿ. ಹಾಗೆ ನಿಮಗೆ ಯಾವ ಕಥೆ ಕೇಳಬೇಕು ಅನ್ನೋ ಆಸೆ ಇದೆ ಅದನ್ನು ಕೂಡ ನಮಗೆ ತಿಳಿಸಿ. ಇದು ಈ ಹೊತ್ತಿನ ಕಥಾ ಸಂಚಯ. ನಮಸ್ಕಾರ.